ತುಂಬಾ ಹೆಲ್ದಿ ಆಗಿರುವಂತ 10 ನಿಮಿಷದಲ್ಲಿ ಆಗುವಂತ ಬೆಳಗಿನ ತಿಂಡಿಗೆ ಅಥವಾ ಸಂಜೆ ಕಾಫಿ ಟೀ ಜೊತೆಗೆ ಇಲ್ಲ ಮಕ್ಳಿಗೆ ಕೂಡ ಸ್ನಾಕ್ ಆಗಿ ಮಾಡ್ಕೊಟ್ರೆ ತುಂಬಾ ಖುಷಿಯಾಗಿ ತಿಂತಾರೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹಾಲು ಹೋಮ್ ಕಿಚನ್. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ನನ್ನ ಹೆಸರು ಶಾಂತಲಾ. ನೀವಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಮರೀದೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆಯಲ್ಲೇ ಸಿಗುವಂತ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ತುಂಬಾ ಬೇಗ ಆಗುವಂತ ಇದೊಂದು ಒಳ್ಳೆ ಸ್ನಾಕ್ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ಕೋಬಹುದು. ಇದಕ್ಕೆ ನಾನು ಮೆಣಸಿನಕಾಯಿ 2 ಮುರಿದಾಕೋತಾ ಇದ್ದೀನಿ. ಮಿಕ್ಸಿ ಜಾರ್ ಅಲ್ಲಿ ರುಬ್ಕೋಬೇಕು ಇದನ್ನೆಲ್ಲ. ಸೊ 1 ಇಂಚಷ್ಟು ಶುಂಠಿ, ಒಂದು 3 ರಿಂದ 4 ಬೆಳ್ಳುಳ್ಳಿ ತಗೋತಾ ಇದ್ದೀನಿ. 1 ಹಿಡಿಯಷ್ಟು ಪಾಲಕ್ ಸೊಪ್ಪು ಹಾಕೋತಾ ಇದ್ದೀನಿ. ಇದು ನೀವು ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಹಾಕೋಬಹುದು, ಇಲ್ಲ ಪಾಲಕ್ ಇದ್ರೆ ಪಾಲಕ್ ಹಾಕೋಬಹುದು. ಎರಡರಲ್ಲಿ ಯಾವ್ದು ಹಾಕೊಂಡ್ರು ಚೆನ್ನಾಗಿ ಬರುತ್ತೆ. ಮತ್ತೆ 1 ಆಲೂಗೆಡ್ಡೆ ಬೇಯಿಸಿರೋಂಥದ್ದು, ಇದು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬೇಯಿಸಿರೋ ಪೊಟ್ಯಾಟೊ ಆಲೂಗೆಡ್ಡೆ ಇಲ್ಲ ಅಂದ್ರೆ ಫ್ರೆಶ್ ಆಲೂಗೆಡ್ಡೆನೇ ಇರುತ್ತಲ್ಲ, ಅದನ್ನು ಕೂಡ ಸಿಪ್ಪೆ ಎಲ್ಲ ಎರೆದ್ಬಿಟ್ಟು ಕಟ್ ಮಾಡ್ಬಿಟ್ಟು ಹಾಕೊಳ್ಳಿ. ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನ ನುಣ್ಣು ಪೇಸ್ಟ್ ತರ ರುಬ್ಕೋಬೇಕು. ಒಂದ್ ಮಿಕ್ಸಿಂಗ್ ಬೌಲ್ಗೆ ನಾನು ರುಬ್ಬಿದ್ದೆಲ್ಲ ಹಾಕೊಂಡು ಇದಕ್ಕೆ ಮಸಾಲೆಗಳು ಆಡ್ ಮಾಡ್ತಾ ಹೋಗ್ಬೇಕು. ಇವಾಗ 1/4 ಟೀ ಚಮಚದಷ್ಟು ಹಿಂಗ್ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟ್. ಮತ್ತೆ 1/2 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜದ ಪೌಡರು, 1/2 ಟೀ ಸ್ಪೂನ್ ಜೀರಿಗೆ ಪುಡಿ, 1/2 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ. ಕುಟ್ಟಿರುವಂತ ಒಣಮೆಣಸಿನಕಾಯಿ, ಅದು ಖಾರ ನೀವು ನೋಡ್ಕೊಂಡು ಹಾಕೊಳ್ಳಿ. ಇಲ್ಲ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದ್ರೆ ಖಾರದ ಪುಡಿ ಕೂಡ ಹಾಕೋಬಹುದು. 1/4 ಚಮಚ ಖಾರದ ಪುಡಿ ಹಾಕೊಳ್ಳಿ. 1/2 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಮತ್ತೆ 1 ಟೀ ಸ್ಪೂನ್ ಅಷ್ಟು ಉಪ್ಪು, ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ನೀವು ಖಾರ ಮೆಣಸಿನಕಾಯಿ ಹಾಕಿ ರುಬ್ಬಿರೋದ್ರಿಂದ ಮಕ್ಳಿಗೆ ಕೊಡೋದಾದ್ರೆ ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ. ಈ ರೆಸಿಪಿ ಇನ್ಸ್ಟೆಂಟ್ ಆಗಿ ಆಗುವಂತ ದೋಸೆ ಅಥವಾ ಪ್ಯಾನ್ ಕೇಕ್. ನಾನು ಇವತ್ತು ಪ್ಯಾನ್ ಕೇಕ್ ತರ ಮಾಡ್ತಾ ಇದ್ದೀನಿ. ನೀವು ದೋಸೆ ತರ ಕೂಡ ದೊಡ್ಡದಾಗಿ ಮಾಡ್ಕೋಬಹುದು. ಇದಕ್ಕೆ ಇವಾಗ ಎಲ್ಲ ಮಿಕ್ಸಿ ಮಾಡಿದಾಯ್ತು. 1 ಕಪ್ ಅಷ್ಟು ನಾನು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ನಿಮ್ಗೆ ದೋಸೆ ತರ ಕ್ರಿಸ್ಪಿ ದೋಸೆ ತರ ಬೇಕು ಅನ್ನೋದಾದ್ರೆ ಇದ್ರ ಜೊತೆಗೆ ಗೋಧಿ ಹಿಟ್ಟು ಜೊತೆಗೆ 2 ರಿಂದ 3 ಚಮಚ ಚಿರೋಟಿ ರವೆನು ಮಿಕ್ಸ್ ಮಾಡ್ಕೊಳ್ಳಿ. ಬರೀ ಗೋಧಿ ಹಿಟ್ಟು ಹಾಕಿದ್ರೆ ಸಾಫ್ಟ್ ಆಗಿ ಬರುತ್ತೆ, ಚಿರೋಟಿ ರವೆ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿ ಆಗಿ ಬರುತ್ತೆ. ನಾನು ಗೋಧಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಗಟ್ಟಿಯಾಗಿ ಮಿಕ್ಸ್ ಆಗುತ್ತೆ, ಅದು ಗಟ್ಟಿ ಇರುತ್ತೆ. ಆಮೇಲೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ತೊಳೆದಿದ್ದೆಲ್ಲ ನೀರ್ ಹಾಕೋತಾ ಇದ್ದೀನಿ. ನೀವು ಅದ್ರಲ್ಲಿ ಜಾಸ್ತಿ ನೀರಿಲ್ಲ ಅನ್ನೋದಾದ್ರೆ ಎಕ್ಸ್ಟ್ರಾ ಸ್ವಲ್ಪ ನೀರ್ ಹಾಕೊಂಡು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿನೇ ಇರ್ಲಿ. ದೋಸೆ ಅಂದ್ರೆ ತುಂಬಾ ತೆಳ್ಳಗೂ ಮಾಡ್ಕೊಳಕ್ ಹೋಗ್ಬಿಡಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಇದಕ್ಕೆ ಎಂಡಲ್ಲಿ ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಮೇಲೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ ನೋಡಿ, ರೆಡಿ ಆಯ್ತು ಹಿಟ್ಟು. ಇದನ್ನ ಇವಾಗ ಪ್ಯಾನ್ ಕೇಕ್ ತರನು ಮಾಡ್ಕೋಬಹುದು, ದೋಸೆ ತರನು ಮಾಡ್ಕೋಬಹುದು. ನಿಮ್ಗೆ ಯಾವ ತರ ಇಷ್ಟ ಆ ತರ ಮಾಡ್ಕೊಳ್ಳಿ. ಮಕ್ಳಿಗೆ ಚಿಕ್ಕದಾಗಿ ಮಾಡ್ಕೊಟ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತೆ ಇದಕ್ಕೆ ಮಸಾಲೆ ಎಲ್ಲ ನಾವು ಆಲ್ರೆಡಿ ಹಾಕಿರೋದ್ರಿಂದ ಇದಕ್ಕೆ ನಿಮ್ಗೆ ಏನು ಬೇಕಾಗಲ್ಲ, ಪಲ್ಯ ಚಟ್ನಿ ಎಲ್ಲ. ಹಂಗ್ ಬೇಕು ಅನ್ನೋರು ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಬಟ್ ಯೂಶಲಿ ಮೊಸರು ಸಾಕು. ಮೊಸರು ಉಪ್ಪಿನಕಾಯಿ ಒಂದ್ ಸ್ವಲ್ಪ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಪ್ಲೈನ್ ಮೊಸರು ಜೊತೆಗಂತೂ ಬೆಸ್ಟ್ ಆಗಿರುತ್ತೆ. ಇದಕ್ಕೇನ್ ಸೋಡಾ ಹಾಕೋದ್ ಬೇಕಿಲ್ಲ, ಮುಂಚೆನೆ ಫರ್ಮೆಂಟ್ ಮಾಡ್ಬೇಕು, ಮುಂಚೆನೆ ನೆನ್ಸಿಡ್ಬೇಕು, ಏನು ಬೇಕಿಲ್ಲ. ಇಮ್ಮಿಡಿಯೇಟ್ 10 ನಿಮಿಷದಲ್ಲಿ ರುಬ್ಕೊಂಡು ಮಾಡ್ಕೊಳ್ಳುವಂತ ತಿಂಡಿ. ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್. ಇದು ತವಾ ನಾನ್ ಸ್ಟಿಕ್ ಆಗಿದ್ರೆ ನೀವು ಎಣ್ಣೆ ಹಚ್ಚೋದು ಬೇಕಾಗಲ್ಲ. ಚಿಕ್ಕದಾಗಿ ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕು, ಸೈಜ್ ಅಲ್ಲಿ ಬೇಕು, ದೋಸೆ ಅಥವಾ ಪ್ಯಾನ್ ಕೇಕ್ ಹಾಕೊಂಡು ಮೇಲ್ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಸೈಡ್ಗೆ ಹಾಕೊಂಡು ಮುಚ್ಚಿ ಬೇಯಿಸಿದ್ರೆ ಬೇಗ ಬೇಯುತ್ತೆ. ಈ ಪ್ಯಾನ್ ಕೇಕ್ ನ ತುಂಬಾ ತೆಳು ಮಾಡಕ್ ಹೋಗ್ಬೇಡಿ, ಅಷ್ಟು ರುಚಿ ಇರಲ್ಲ. ಸ್ವಲ್ಪ ದಪ್ಪಕ್ಕಿರ್ಲಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾನೇ ಸಾಫ್ಟ್ ಆಗಿರುತ್ತೆ. ಚಿಕ್ಕ ಮಕ್ಳು ಮನೇಲಿ ಇದ್ರೆ ತುಪ್ಪದಲ್ಲಿ ತಿನ್ಸೋಕೆ ಸಾಫ್ಟ್ ಆಗಿರುತ್ತೆ, ಈಸಿಯಾಗಿ ತಿನ್ಬೋದು. ರುಚಿನೂ ತುಂಬಾನೇ ಚೆನ್ನಾಗಿರುತ್ತೆ. ಈ ರೆಸಿಪಿ ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಮುಂದಿನ ಒಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್. ಬಾಯ್.